ಅತ್ಯಂತ ಒಂದಡಿಗೆ ಸಂತಸ, ಇನ್ನೊಂದಡಿಗೆ ನನ್ನ ವೈಯಕ್ತಿಕ ನೋವು ಕೂಡ ಆಗ್ತಾ ಇದೆ. ಯಾಕಂತಂದ್ರೆ ನಮ್ಮ ಸೇವಾ ವೃತ್ತಿಯಲ್ಲಿ 60 ವರ್ಷ ಆದ ನಂತರ ಕಡ್ಡಾಯವಾಗಿ ನಾವು ನಿವೃತ್ತಿಯನ್ನು ಹೊಂದಬೇಕಾಗ್ತಾ ಇದೆ. ಇಂಥ ನಿವೃತ್ತಿಯ ಸಮಾರಂಭದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಸನ್ಮಿತ್ರರು, ಆತ್ಮೀಯರು, ಆದರ್ಶ ಜೀವಿಗಳು ಮತ್ತು ನನ್ನ ಮಾರ್ಗದರ್ಶಕರಾದಂಥ KH ಛತ್ರ ಸರ್ ಅವ್ರ ಬಗ್ಗೆ ಏನು ಹೇಳ್ಬೇಕಂತಂದ್ರೆ ಒಂದೇ ಮಾತಿನಲ್ಲಿ ಸಕಲ ಕಲಾ ವಲ್ಲಭರು. ಅಂದರೆ ಅವರಿಗೆ ಇಂಥ ಕಾನೂನುಗಳಾಗಲಿ, ಇಂಥ ನಿಯಮಗಳಾಗಲಿ, ಇಂಥ ರೀತಿ ನೀತಿಗಳಾಗಲಿ ಗೊತ್ತಿಲ್ಲ ಅಂತ ಅನ್ನಿಸ್ತಿಲ್ಲ. ಎಲ್ಲವುಗಳನ್ನ ಯಾಕಂತಂದ್ರೆ ಅವರು ನಾವು ಕೂಡ ಒಂದೇ ಸಮಕಾಲೀನರು, ನನ್ಕಿನ ಹಿರಿಯರು, ಬಟ್ ಸಮಕಾಲೀನ ಅರೆಕಾಲಿಕ ಉಪನ್ಯಾಸಕರಾಗಿ ಅವರು ನಾವು ಕೂಡ ಒಡನಾಟ ಮತ್ತು ಅವರು ನಾವು ಇಳಕಲ್ಗಡ ಕಾಲೇಜಿನಲ್ಲಿ ಮತ್ತೆ ಇದೇ ಕಾಲೇಜಿನಲ್ಲಿ ಕೂಡ ಇಬ್ರು ಒಟ್ಟಿಗಿನ ಸೇವೆಯನ್ನ ಮಾಡುತ್ತೆ. ಕೆಲವು ಸಂದರ್ಭದಲ್ಲಿ ಅವರು ನಾವು ಹಾವು ಮತ್ತು ಮುಂಗ್ಸಿಯಂಗಿದ್ರು. ಮತ್ತೆ ಇಬ್ರು ಮಲಪ್ಪನ ಹೋಟೆಲ್ದಾಗ ಒಂದೇ ಕಪ್ನಲ್ಲಿ ಟೀ ಕುಡಿತಕ್ಕಂಥ ಒಂದು ಸ್ವಭಾವ ಕೂಡ ಇತ್ತು. ಅಷ್ಟೊಂದು ಆತ್ಮೀಯರಾದಂಥದ್ರು. ಈ ಕಾಲೇಜಿನ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು ಈ ಕಾಲೇಜ್ ಅಷ್ಟೇ ಅಲ್ಲ, ಇಳಕಲ್ಗಡ ಕಾಲೇಜಿನಲ್ಲಿ ಕೂಡ ಪರಿಸರ ಪ್ರೇಮಿಗಳು. ಇಳಕಲ್ಗಡ ಕಾಲೇಜಿನಲ್ಲಿ ಕೂಡ ಅವರು ನಾವು ಕೂಡಿ ಮಾಡಿದಂಥ ಕೆಲವೊಂದು ಗಾರ್ಡನ್ಗಳು ಇನ್ನೂ ಅವರ ಹೆಸರನ್ನ ಅಚ್ಚಳಿಯದಂತೆ ಉಳಿದಿದೆ. ಅದೇ ಚೆನ್ನಾಗಿ ಇದೇ ಕಾಲೇಜಿನಲ್ಲಿ ಕೂಡ ಅವರು ಪರಿಸರ ಪ್ರೇಮಿಗಳಾಗಿ ಸಾಕಷ್ಟು ಸುಧಾರಣೆಗಳನ್ನ ಮತ್ತು ಬದಲಾವಣೆಗಳನ್ನ ತಂದಿದ್ದಾರೆ. ಇದಕ್ಕೆಲ್ಲ ಕಾರಣ ಈಗಾಗಲೇ ಎಲ್ಲ ಸನ್ಮಿತ್ರರು ಹೇಳಿದಂತೆ ಅವರಲ್ಲಿರ್ತಕ್ಕಂಥ ಒಂದು ನೈತಿಕ ಬದ್ಧತೆ, ಒಂದು ಪ್ರಾಮಾಣಿಕತೆ, ಒಂದು ದೂರದೃಷ್ಟಿಕೋನ ಇತ್ತು. ಅವರು ಮೊದಲ ಕ್ರಿಮಿನಾಲಜಿ ವಿದ್ಯಾರ್ಥಿಗಳು ನಮ್ಮನ್ನು ನೋಡಿಬಿಟ್ಲೆ ನೀವು ಹಿಂಗ ಮನಸ್ಸು ಹಿಂಗೈತೆ ಅಂತ ಹೇಳ್ತಿದ್ರು. ಅವ್ರ ಪಕ್ಕದಲ್ಲಿ ಹೋಗಿ ಕಂಡಿಟ್ಟು ಅಷ್ಟೊಂದು ಹಂಗಂದ್ರೆ ಮುಂದೆ ಇದನ್ನೇ ಮಾಡಿದ್ರೆ ಆಗುತ್ತ ಅಂತ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಇದನ್ನು ಮಾಡಿದ್ರು. ಆಗ ಏನಾಗಲಿ ಸರ್ ಅತ್ಯಂತ ಪ್ರಾಮಾಣಿಕವಾಗಿ, ದಕ್ಷಪೂರ್ಣವಾಗಿ ಸುದೀರ್ಘ ಕಾಲ ಸೇವೆಯನ್ನ ಸಲ್ಲಿಸಿದ್ದಾರೆ. ಅವರಲ್ಲಿರ್ತಕ್ಕಂಥ ಕೆಲವೊಂದು ಪ್ರಾಮಾಣಿಕತೆಯನ್ನ, ನಿಷ್ಠುರತೆಯನ್ನ ಮತ್ತು ಧೈರ್ಯವನ್ನು ಕೂಡ ನಾನು ಸ್ವೀಕಾರ ಮಾಡಿದ್ದೀನಿ ಎಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೆಲವೊಂದು ನಿರ್ಧಾರಗಳನ್ನು ಕೈಗೊಳ್ಳಬೇಕಾದ್ರೆ ಒಬ್ಬರಿಗೆ ಅನ್ಯಾಯ 100 ಮಂದಿಗೆ ಒಳ್ಳೆಯದಾಗತ್ತಂತಂದ್ರೆ ಒಬ್ಬರಿಗೆ ನಾವು ನಿಷ್ಠುರ ಆಗ್ಬೇಕಾಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಅವರಲ್ಲಿ ಇರ್ತಕ್ಕಂಥ ಕೆಲವೊಂದು ನಿರ್ಧಾರಗಳನ್ನು ಕೂಡ ನಾನು ಅಳವಡಿಸಿಕೊಂಡು ಆಡಳಿತ ನಡೆಸಿಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ನೆನಪು ಮಾಡ್ಕೊಂತಿರ್ತೇನೆ. ಮತ್ತು ಕೆಲವೊಂದು ದಾಖಲೆಗಳಲ್ಲಿ ಕೂಡ ಅವರನ್ನ ನಾನು ಪಾಲಿಸ್ತಾ ಇದ್ದೀನಿ. ಮೊದಲು ಅವ್ರು ನಾವು ಕೂಡ ಮಾಡ್ತಾ ಇದ್ವಿ, ಅದನ್ನು ಕೂಡ ಈಗ ಕೂಡ ಅವ್ರನ್ನ ಪಾಲಿಸ್ಕೊಂಡು ನಾನು ಇದನ್ನು ಮಾಡ್ತಾ ಇದ್ದೀನಿ. ಇವೆಲ್ಲವುಗಳ ಜೊತೆ ಅವರ ಸೇವೆ ಸಾವಿರಾರು ವಿದ್ಯಾರ್ಥಿಗಳ ಎಲ್ಲ ವೃತ್ತಿಗಳಲ್ಲಿ ಶಿಕ್ಷಕ ವೃತ್ತಿ ಅತ್ಯಂತ ಗೌರವಾನ್ವಿತ ವೃತ್ತಿ ಮತ್ತು ಸರ್ವಶ್ರೇಷ್ಠವಾದಂಥ ನಮಗೆ ಅವರಿಗೆ ಕೆಲವೊಂದು ಹೇಳ್ಬೋದು, ನೀವು ಏನು ಗಳಿಸಿರಿ ಅಂತಂದ್ರೆ ನಾವು ಸಾವಿರಾರು ವಿದ್ಯಾರ್ಥಿಗಳನ್ನು ಗಳಿಸಿದ್ವಿ. ಅದೇ ವಿದ್ಯಾರ್ಥಿಗಳೇ ನಮ್ಮ ಆಸಕ್ತಿಗಳು. ಯಾವ ಆಫೀಸ್ನಾಗ ಹೋಗ್ಲಿ, ಎಲ್ಲೇ ಹೋಗ್ಲಿ ನಮ್ಮ ವಿದ್ಯಾರ್ಥಿಗಳಿರ್ತಾರೆ, ಪರಿಸರ ಅಂತಾರಲ್ಲ, ಅಂತ ಸಂತೃಪ್ತಿ ಒಂದು ಜೀವನವನ್ನ ಅವರಿಗೆ ಕೊಟ್ಟಂತ ಮೊದಲು ಅವರ ತಂದೆ ತಾಯಿಗಳಿಗೆ ನಾನು ಅನಿಸ್ತಾ ಇದ್ದೀನಿ. ಈ ವೃತ್ತಿ ಬರ್ಬೇಕಾದ್ರೆ ನಮ್ಮ ತಂದೆ ತಾಯಿಗಳ ಒಂದು ಆಶೀರ್ವಾದ ನಮಗಿರಬೇಕು. ಆ ಆಶೀರ್ವಾದ ಅವರ ಮೇಲಿದೆ ಮತ್ತು ಈ ವೃತ್ತಿಪಾದವರ ಮೇಲೆ ಎಲ್ಲರ ಮೇಲೆ ಇರಲಿ. ಅದೇ ಜೊತೆಯಾಗಿ ಅವರ ಒಂದು ಆದರ್ಶಗಳನ್ನ ಎಲ್ಲರೂ ಪಾಲಿಸಿಕೊಂಡು ಹೋಗೋಣ. ಅವರ ಮುಂದಿನ ಜೀವನ ಅತ್ಯಂತ ಸುಖಕರವಾಗಿ, ನೆಮ್ಮದಿಯಿಂದ, ಸಮೃದ್ಧಿಯಿಂದ, ಸೌಹಾರ್ದತೆಯಿಂದ, ಸಹೋದರತ್ವದಿಂದ ಮತ್ತು ಇರಲಿ ಅಂತ ಹಾರೈಸುವುದರ ಮುಖಾಂತರ ಇನ್ನು ಮುಂದಿನ ದಿನಮಾನಗಳಲ್ಲಿ ಅವರು ಮನೆಯಲ್ಲಿ ಕುಳಿತುಕೊಳ್ಳದೆ ಕೌಟುಂಬಿಕ ಸೌಖ್ಯದೊಂದಿಗೆ ಸಾಮಾಜಿಕ ಕಾರ್ಯಗಳನ್ನ ಕೈಕೊಂಡ್ರೆ ಸಮಾಜಕ್ಕೆ ಅವರ ಶ್ರಮ ಅಗತ್ಯ ಇದೆ ಈ ಭಾಗದಲ್ಲಿ ಅಂತ ನನ್ನ ವೈಯಕ್ತಿಕ ಅನಿಸುತ್ತೆ. ಯಾಕಂದ್ರೆ ಆತ್ಮೀಯರನ್ನ ಅವರು ಸಮಾಜಕ್ಕೆ ಏನು ಮಾಡ್ತಾ ಇದ್ದಾರೆ, ಅವ್ರು ಒಳ್ಳೆಯದಾಗಲಿ ಮತ್ತೊಮ್ಮೆ ಆ ದೇವರಲ್ಲಿ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲರಿಗೂ ನನ್ನ ಹೃದಯ